ನಾಳೆಯಿಂದ ಶುರು ಅಲ್ರಿ. ಇನ್ನ IPL ಹಬ್ಬ ಮುಗಿದೋತ್ರಿ. ಇನ್ನು 2 ತಿಂಗಳ ಅಂಕರ ಯಾರ ಮಾತು ಹೆಂಗೆ ಕೇಳೋದಿಲ್ಲ ಅವ್ರು. ನಮ್ಮ ಮ್ಯಾಚ್ ಇದು, ನಮ್ದೇ ಮ್ಯಾಚ್ ಅದು, ನಮ್ಮ ಟೀಮ್ ಇದು, ನಮ್ಮ ಟೀಮ್ ಇದು, ನಮ್ಮ ಟೀಮಿಗೆ ಬೇಯ್ತಾನ, ಮಾಪ್ ಸುಳೆ ಮಗನ, ಹಾಫ್ ಸುಳೆ ಮಗನ. ಇನ್ನು 2 ತಿಂಗಳಿಗೆ ಮಾತ್ರ ಮುಗುಳು ಹರಿಯೋಂಗ ಅಂಕರ ಜಗಳಾಡೋದನ್ನ. ಮತ್ತು ಅದು ಒಂದಿತ್ತಪ್ಪ ಅಂತಂದ್ರೆ ಬೆಟ್ಟಿಂಗ್ ಆಡೋದು. ಏನು ಬೆಟ್ಟಿಂಗ್ ಆಡ್ತಾರ ಮನ್ಯಾಗ ತಂದೆ ತಾಯಿ ಬೇಯ್ತಿರ್ತಾರೆ. ಆಡ್ಬೇಡ್ರಿ, ಒಂದು ಸಕ್ಕರೆ ತಂದು ಕೊಡ್ರಿ, 1 kg ಬೆಲ್ಲ ತಂದು ಕೊಡ್ರಿ, ಹಾಲು ತಂದು ಕೊಡ್ರಿ ಅಂತ ಎಷ್ಟು ಅಂತಿರ್ತಾರೆ. ಏನೇನೇ ಕೇಳೋದಿಲ್ಲ. ಇವ್ರು TV ಮುಂದೆ ಕುಂತ್ರಪ್ಪ ಅಂತಂದ್ರೆ ಮೂದ್ ಹೊತ್ತು ಬೈಕೊಂಡ್ರು ಬರೋದಿಲ್ಲ ಇವರು. ಆ ನಮ್ಮನೆ ಬೆಟ್ಟಿಂಗ್ ಆಡ್ತಾರೆ. ದಯವಿಟ್ಟು ಕೈ ಮೂದ್ ಕೇಳ್ತೀನಿ, ನೀವು ಬೇಕಾದಷ್ಟೇ ನಿಮ್ಮ ಟೀಮ್ ಬೇಕಾದಿರಲಿ, ಅವು ಯಾರು ಕೇಳಕ್ಕೆ ಹೋಗೋಲ್ಲ. ಯಾಕಂದ್ರೆ ಅವ್ರವ್ರ ವೈಯಕ್ತಿಕ ಅದು, ಅವ್ರವ್ರ ಪ್ರೇಮ ಅದು ಇದು ಇರ್ತದಲ್ಲ. ಈಗ ಒಂದು ಮಾತು ಹೇಳ್ಬೇಕಪ್ಪ ಅಂತಂದ್ರೆ ಬೆಟ್ಟಿಂಗ್ ಆಡಿ ಕೇಟ ಯಾರು ಬೈಕೊಂತ ಹೋಗಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ನಾನು. ಬೆಟ್ಟಿಂಗ್ ಆಡಿದ್ರಪ್ಪ ಅಂತಂದ್ರೆ ಜೀವನ ಒಂದೊಂದ್ಸಲ ಬರೋದು, ಇದೊಂದ್ಸಲ ಹೋದಪ್ಪ ಅಂತಂದ್ರೆ ಮುಕ್ಕಳಾಗ ಮಣ್ಣು ಹಾಕೊಂಡು ಹೋದ್ರಪ್ಪ ಅಂತಂದ್ರೆ ಮತ್ತು ಹೊಳ್ಳಿ ಈ ಜೀವನ ಬರೋದಿಲ್ಲ ಅಂತ ಹೇಳ್ತೀನಿ. ಈ ದೇಹ ಈ ಜೀವ ಹೊಳ್ಳಿ ವಾಪಸ್ ಬರೋದಿಲ್ಲ ಅಂತ ಹೇಳ್ತೀನಿ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಈ ಬೆಟ್ಟಿಂಗ್ ಆಡೋಕೆ ಸವಾಸಕ್ಕೆ ಹೋಗ್ಬಿಡ್ರಿ. ಬೇಕಾದಂಗೆ ಆರಾಮ್ಸರಿ ಎಂಜಾಯ್ಮೆಂಟ್ ಮಾಡ್ರಿ, ಆರಾಮ್ಸರಿ ಮ್ಯಾಚ್ ನೋಡ್ರಿ, ಆರಾಮ್ಸರಿ ಆನಂದ ಖುಷಿ ಇರಿ ಅಂತೇಳಿ ಕೈ ಮುಗಿದು ಕೇಳ್ತೀನಿ. ಬರ್ತೀನಿ.